ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪ್ರತಿಯೊಬ್ಬರು ಕೂಡ ಭಗವಂತನ ಅನುಗ್ರಹ, ಅದರಲ್ಲೂ ಕುಲದೇವರ ಅನುಗ್ರಹ ಇರಬೇಕು ಅಂತೇಳಿ ನೆನ್ನೆ ಕೂಡ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ, ಹಿಂದೆ ಕೂಡ ಹೇಳ್ತಾನೆ ಇದ್ದೀವಿ. ನಾವು ಆ ಕುಲದೇವರ ಅನುಗ್ರಹ ಒಂದಿದ್ರೆ ಸಾಕು, ಪ್ರಪಂಚದಲ್ಲಿ 75% ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ಕೋಬೋದು ಅಂತಕ್ಕಂಥದ್ದು ಇದರ ಉದ್ದೇಶ. ಶಾಸ್ತ್ರ ಕೂಡ ಅದನ್ನೇ ಹೇಳ್ತದೆ. ಆದರೆ ನಾವು ಊರು ಬಿಟ್ಟು ಊರು ಬಂದು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಕೊಂಬಿಟ್ಟು ನಾವು ಕೆಲವು ಪ್ರಸಿದ್ಧ ದೇವರುಗಳು, ಇಷ್ಟ ದೇವರುಗಳು, ಕಷ್ಟ ದೇವರುಗಳು, ಮೊರೆ ಹೋಗಿರೋ ದೇವರುಗಳು ಅಂತೇಳಿ ಹಿಡ್ಕೊಂಡು ನಾವು ನಮ್ಮತನವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆಗಿದ್ದಾಗ ನಾವು ಯಾವಾಗ ಈ ದೈವಾನುಗ್ರಹಕ್ಕೆ ಪಾತ್ರರಾಗದೆ ದೈವಾನುಗ್ರಹದಿಂದ ವಂಚಿತರಾಗಿದ್ದೀವಿ ಅಂಥವ್ರಿಗೆಲ್ಲ ಈ ಜನ್ಮ ದೋಷಗಳು, ಭೂಮಿ ದೋಷಗಳು, ಕಾಲ ದೋಷಗಳು ವಿಪರೀತವಾಗಿ ಕಾಡ್ತದಂತೆ. ಅದನ್ನೇ ಕೂಡ ನಿನ್ನೆಯಿಂದ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಅಲ್ಲಿಗೆ ನಮ್ಮ ಮನೆಯಲ್ಲಿ ಕೂಡ ಇಂತಹ ಪ್ರಾರಬ್ಧ ಕರ್ಮಗಳು ಇತ್ತು ಅಂತಂದಾಗ ಕಾಪಾಡಲಿಕ್ಕೆ ಯಾವ ಭಗವಂತ ಕೂಡ ನಮ್ಗೆ ಬರಲಾರ. ಇವತ್ತು ಒಂದು ನೆನ್ಪಿಟ್ಕೊಳ್ಳಿ, ಒಬ್ಬ ಮನುಷ್ಯ ಅಂದವಾಗಿದ್ದರೆ ಕಷ್ಟ, ಒಂದು ಮನೆ ಅಂದವಾಗಿದ್ದರೆ ಕಷ್ಟ, ಒಂದು ಅಂದವಾದಂಥ ವಾಹನ ಇದ್ದರೆ ಕಷ್ಟ, ಒಂದು ಅಂದವಾದಂಥ ಉದ್ಯೋಗ ಇದ್ದರೆ ಕಷ್ಟ, ಅಂದವಾಗಿರ್ತಕ್ಕಂಥ ವ್ಯಾಪಾರ ಇದ್ದರೆ ಕಷ್ಟ, ಹಾಗೆ ಅಂದವಾಗಿರ್ತಕ್ಕಂಥ ಆಫೀಸ್ ಇದ್ದರೆ ಕಷ್ಟ, ತುಂಬ ಬ್ಯೂಟಿಫುಲ್ ಅಂತ ಫ್ಯಾಕ್ಟ್ರಿ ಇದ್ದರೆ ಕಷ್ಟ. ಈ ಥರ ಒಂದು ಅಂದವಾಗಿರ್ತಕ್ಕಂಥ ಹೊಲ, ತೋಟ, ಗದ್ದೆ ಎಲ್ಲವೂ ತುಂಬ ಚೆನ್ನಾಗಿ ನೋಡಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷ ಇತ್ತು ಅಂತಂದಾಗ ಆ ಮನುಷ್ಯನ ಮೇಲೆ ಎಂತಹ ದುಷ್ಪರಿಣಾಮಗಳು ಬೀರ್ಬೋದು ಅನ್ನೋದ್ರ ಬಗ್ಗೆ ನಾವೇನು ಸ್ವತಃ ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ನೀವು ಎಲ್ಲರೂ ಕೂಡ ಅದನ್ನು ಅನುಭವಿಸ್ತಾ ಇದ್ದೀವಿ. ಈ ರೀತಿ ಒಂದು ಯಾವುದೋ ಒಂದು ಅಂದವಾದಂತಹ ವ್ಯಕ್ತಿತ್ವ ಮೇಲೆ, ಅಂದವಾದಂತಹ ಒಂದು ವಿಚಾರಗಳ ಮೇಲೆ ಒಂದು ದೃಷ್ಟಿ ಅಂತಕ್ಕಂಥದ್ದೊಂದು ಬಿತ್ತು ಅಂತಂದರೆ ಅಲ್ಲಿಗೆ ಮುಗಿದೋಯ್ತು ಕತೆ ಅಂತೇಳಿ. ಯಾವ ಅಂದ ಚಂದನೂ ನೋಡ್ಕೊಂಡು ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲತಕ್ಕಂಥ ಒಂದು ಪರಿಸ್ಥಿತಿಗೆ, ಸಮಸ್ಯೆಗಳಿಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಜೀವನ ಸಾಕಪ್ಪ, ಸಾಕು ಸಾಕು ಅನಿಸ್ಬಿಡ್ತದೆ. ಆದರೆ ಪ್ರತಿಯೊಬ್ಬರು ಕೇಳೋದು ನಾನು ಅಂದವಾಗಿರಬೇಕು, ನಾನು ಚಂದವಾಗಿರಬೇಕು, ನನಗೆ ಒಳ್ಳೆ ಉದ್ಯೋಗ ಬೇಕು, ಒಳ್ಳೆ ವ್ಯವಹಾರ ಬೇಕು, ಒಳ್ಳೆ ಸಂಗಾತಿ ಬೇಕು, ಒಳ್ಳೆ ಹೊಲ ಗದ್ದೆ ಬೇಕು, ಫ್ಯಾಕ್ಟ್ರಿ ಬೇಕು, ಆಫೀಸ್ ಬೇಕು, ಎಲ್ಲವೂ ಕೇಳದೆ. ಇಷ್ಟಿದ್ಬಿಟ್ರೆ ಆ ಜೀವನ ಸಾರ್ಥಕ ಆಗೋಯ್ತು ಅಂತ ಹೇಳ್ತಕ್ಕಂಥದ್ದೇ ತುಂಬ ಜನ ನಮ್ಮಲ್ಲಿ ಇರ್ತಕ್ಕಂಥದ್ದು. ಆದರೆ ಎಷ್ಟು ಜನಕ್ಕೆ ಇದು ದಕ್ಕಿದೆ, ಎಷ್ಟು ಜನಕ್ಕೆ ಇದರ ಒಂದು ಪಾಲು ಸಿಕ್ಕಿದೆ, ಎಷ್ಟು ಜನಕ್ಕೆ ಇದು ಅನುಭವಿಸ್ತಾ ಇದ್ದೀರಿ ಒಂದ್ಸರಿ ಲೆಕ್ಕ ಮಾಡಿ ನೋಡ್ಕೊಳ್ಳಿ. ಸಾಧ್ಯ ಇದೆಯಾ? ಕೆಲವರಿಗೆ ಇದ್ರೂ ಕೂಡ ಅದನ್ನು ಅನುಭವಿಸಿರ್ತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ. ಅದು ಇವತ್ತಿನ ಕಾಲಮಾನದಲ್ಲಿ ಎಲ್ಲವೂ ಇದ್ರೂ ಕೂಡ ಅದನ್ನು ಅನುಭವಿಸೋಕ್ಕಾಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಎಲ್ಲರೂ ಹೇಳಿದೇನೋ ನನಗೆಲ್ಲ ಇದೆಯಪ್ಪ, ಏನು ಬೇಕೋ ಮಾಡ್ಕೋಬೋದು, ಆದರೆ ಅದೇ ಇಲ್ಲ, ಯಾವುದಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಕರೀತಾ ಇದೆ ಅಂತ. ಅದಕ್ಕೆ ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ವಿ ನಾವು, ಜನ್ಮದೋಷ, ಕಾಲದೋಷ, ಭೂಮಿ ದೋಷ ಇತ್ತು ಅಂದರೆ ಇದನ್ನು ಅವಾಗ ಹಿಂಗೆ ಹೇಳ್ಕೊತಾ ಇರಬೇಕಾಗತ್ತೆ ನೀವು ಅಂತ. ಯಾಕಂದ್ರೆ ಅವರೆಲ್ಲ ಲಾಕ್ ಮಾಡಿ ಇಟ್ಬಿಡ್ತಾರೆ ನಿಮ್ಮನ್ನು. ನಿಮ್ಗೆ ಯೋಗ ಇದ್ರೂ ಕೂಡ ಆ ಯೋಗ ಪ್ರಕಟ ಆಗೋದೇ ಇಲ್ಲ. ಅದಕ್ಕೆ ಎಷ್ಟೋ ಜನ ಅಂದವಾಗಿರೋ ಹುಡುಗನಿಗೆ ಒಳ್ಳೆ ಹೆಂಡತಿ ಸಿಗೋದಿಲ್ಲ, ಅಂದವಾಗಿರೋ ಹುಡುಗಿಗೆ ಒಂದು ಗಂಡು ಸಿಗೋದಿಲ್ಲ, ಅಂದವಾಗಿರ್ತಕ್ಕಂಥ ಮನೆ ಇದ್ರೂ ಕೂಡ ಆ ಮನೇಲಿ ಸಂಸಾರ ನೆಟ್ಟಿಗಿರೋದಿಲ್ಲ, ಅಂದವಾಗಿರ್ತಕ್ಕಂಥ ಆಫೀಸ್ ಇದ್ದರೆ ವ್ಯಾಪಾರ ಇರೋದಿಲ್ಲ, ಅಂದವಾಗಿರ್ತಕ್ಕಂಥ ಹೊಲ ಗದ್ದೆ ಇದ್ದರೆ ಅಲ್ಲಿ ಯಾವುದೂ ಕೂಡ ಪ್ರತಿಫಲ ಇಲ್ಲ. ಈ ರೀತಿ ಎಲ್ಲವನ್ನೂ ನಾವು ಇಟ್ಕೊಂಡು ಏನೂ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ ನಾವು ಇದ್ದೀವಿ ಅಂತಂದರೆ ಯಾವ ಗ್ರಹಚಾರ ನಮ್ಮನ್ನು ಈ ರೀತಿ ತಂದಿಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ನೀವೆಲ್ಲ ಹುಡುಕಾಟಗಳು ಮಾಡಬೇಕು. ಯಾಕಂದರೆ ನಾವು ಹೇಳ್ತಕ್ಕಂಥ ವಿಚಾರ ನೀವೆಲ್ಲ ಅನುಭವಿಸ್ತಾ ಇದ್ದೀರಾ. ಆದರೆ ಅದರ ಹುಡುಕಾಟ ಮಾಡಿ ಸರಿ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿಯನ್ನು ಒಬ್ಬರು ಬೆಳೆಸ್ಕೊಳ್ಳೋಕೆ ರೆಡಿನೇ ಇಲ್ಲ ಇವತ್ತು. ಯಾಕೆ ಅದನ್ನು ಕೇಳೋದಕ್ಕೆ, ನಡ್ಸ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಬ್ಬರು ಆಲೋಚನೆ ಮಾಡೋದಿಲ್ಲ. ಆ ಶಕ್ತಿ ಯಾವುದು? ನಾನು ಇವತ್ತು ಮನಸ್ಸು ಮಾಡಿದ್ರೆ ಹೋಗಿ ನಾನೆಲ್ಲ ತಿಳ್ಕೊಬೋದು, ಇವತ್ತು ಮನಸ್ಸು ಮಾಡಿದ್ರು ಕೂಡ ನಾನು ಎಲ್ಲವನ್ನೂ ಪಡ್ಕೋಬೋದು. ಮಾಡಿ ನೋಡೋಣ, ಯಾಕೆ ಆಗ್ತಾ ಇಲ್ಲ, ಯಾರು ನಿಮ್ಮನ್ನು ತಡೀತಾ ಇರೋದು? ಈ ರೀತಿ ಎಲ್ಲ ವ್ಯವಸ್ಥೆಗಳಾಗೋಗ್ತದೆ. ಈ ವ್ಯವಸ್ಥೆಗಳ ಪ್ರತಿರೂಪಗಳು ನಮಗೆ ಸಿಗಬಾರದು ಅಂತಿದ್ದಾಗ ನಾವು ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ, ಮನಸ್ಥಿತಿಯನ್ನು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಕಾರ್ಯಕ್ರಮದ ಮೂಲ ಉದ್ದೇಶ. ಯಾಕಂದರೆ ನಮ್ಮ ತಳಪಾಯ ಸರಿಗಿದ್ರೆ ಮಾತ್ರ ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಸಾಧ್ಯ. ತಳಪಾಯ ಸರಿ ಇಲ್ಲದೆ ಬಿಲ್ಡಿಂಗ್ ಕಟ್ಟಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನನ್ನ ಕೈಲೂ ಸಾಧ್ಯ ಇಲ್ಲ, ನಿಮ್ಮ ಕಲಿಸಿದ್ರೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅರ್ಧಂಬರ್ಧಾಗೋಗೋ ಜೀವನ. ಆಗಿದ್ದಾಗ ಜೀವನ ಪರಿಪೂರ್ಣ ಆಗಬೇಕು ಅಂದಾಗ ನಾವೇನು ಮಾಡಬೇಕು? ಶಿವಶಕ್ತಿ ಮತ್ತು ನವಗ್ರಹಗಳ ಅನುಗ್ರಹವನ್ನು ಪಡ್ಕೋಬೇಕು. ಪರಿಹಾರ ತಿಳ್ಕೊಳ್ಳೋದಕ್ಕೆ ಎಲ್ಲರಲ್ಲೂ ಒಂದು ಕುತೂಹಲ ಇದ್ದೇ ಇರ್ತದೆ, ಪ್ರತಿದಿನ ಕೂಡ. ನಾವು ಅದರಲ್ಲಿ ಭಾಳ ಯಶಸ್ವಿಯಾಗಿದ್ದೀವಿ ಅಂತ ಅಂದ್ಕೊಳ್ತೀವಿ. ಆದರೆ ವಿಚಾರಗಳ ವಿನಿಮಯ ಆಗದೆ ಬರೀ ಅದು ಮಾಡಿಬಿಡಿ ಇದು ಮಾಡಿಬಿಡಿ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ.
ಆ ವಿಚಾರಗಳು ತಿಳ್ಕೊಳ್ತಕ್ಕಂಥ ಮನಸ್ಥಿತಿಯನ್ನು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು. ನಾವು ಪರಿಸರವನ್ನು ಅಬ್ಸರ್ವ್ ಮಾಡಬೇಕು, ಸಂದರ್ಭಗಳನ್ನ ಅಬ್ಸರ್ವ್ ಮಾಡಬೇಕು. ಇವತ್ತು ಭಾಳ ಜನ ತಾಯಂದಿರು, ಭಾಳ ಜನ ಸ್ತ್ರೀಯರು ಮಾಡ್ತಕ್ಕಂಥ ಒಂದೇ ಒಂದು ಅಪರಾಧ ಏನಪ್ಪ ಅಂತಂದರೆ, ಅಥವಾ ಅವರು ಪಡ್ಕೊಳ್ತಕ್ಕಂತಹ ಕಷ್ಟ ಏನಪ್ಪ ಅಂತಂದರೆ, ಏನೋ ಆಗೋಗ್ಬಿಡ್ತು, ಅದಾಗೋಗ್ಬಿಡ್ತು, ಇದಾಗೋಗ್ಬಿಡ್ತು, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ತಾಯಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ತಂದೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಮುಂದೆ ನನ್ನ ಜೀವನ ಹೇಗಿರುತ್ತೆ ಅನ್ನೋ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಸಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಬಡ್ಡಿ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಮನೆ ಬಾಡಿಗೆ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟೊಂದು ಸಮಸ್ಯೆಗಳು ಮನುಷ್ಯನಿಗೆ ಅಂತಂದರೆ, ಆ ಸಮಸ್ಯೆಗಳೆಲ್ಲ ಆ ತಾಯಿ ಮೇಲೆ, ಆ ಸ್ತ್ರೀಯ ಮೇಲೆ ತಲೆ ಮೇಲೆ ಬಿದ್ದೋಗಿದೆ. ಇನ್ನು ಯೋಚನೆ ಒಂದೇ ಇದಕ್ಕೆ ಪರಿಹಾರವನ್ನು ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿ 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 ತಮ್ಮ ಆರೋಗ್ಯಗಳನ್ನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಕ್ಕಂಥವ್ರು ತುಂಬ ಜನ ನಮ್ಮಲ್ಲಿದ್ದಾರೆ. ಆರೋಗ್ಯ ಹಾಳಾಗ್ತಿರ್ತದೆ, ಆದರೂ ಕೂಡ ಯೋಚನೆ ಮಾಡೋದು ಬಿಡೋದಿಲ್ಲ. ನಿಮ್ಗೆ ಹೇಳೋದು ಇಷ್ಟೇ, ನಾನು ಯೋಚನೆ ಯಾಕೆ ಮಾಡ್ತೀರಿ? ಫಸ್ಟ್ ಕಾರಣವನ್ನು ಹುಡ್ಕೊಳ್ಳಿ. ಕಾರಣ ಹುಡ್ಕೊಂಡ್ರೆ ಅದಕ್ಕೆ ಪರಿಷ್ಕಾರಗಳು 100% ಇದ್ದೇ ಇರ್ತದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರ್ತದೆ. ಆದರೆ ಕಾರಣವನ್ನೇ ಕಂಡಿಡ್ಕೊಳ್ದೆ, ಕಾರಣವೇ ಗೊತ್ತಿಲ್ಲದೆ ಹುಚ್ಚಾಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ತದೆ? ಯೋಚನೆ ಮಾಡಿದ್ದೀರ ಯಾವತ್ತಾದರೂ? ಪ್ರಪಂಚದಲ್ಲಿ ಭಗವಂತ ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ. ನಾವು ಭಗವಂತನ ಬೈಕೊಳ್ತೀವಿ, ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ, ಇಂಥ ಮಹಾ ವ್ಯಕ್ತಿನ ಕರ್ಕೊಂಡ್ಬಿಟ್ಟೆ, ಇಂಥ ಕೆಲಸ ಕಳ್ಕೊಂಡ್ಬಿಟ್ಟೆ, ಇಂಥ ಉದ್ಯೋಗ ಕಳ್ಕೊಂಡ್ಬಿಟ್ಟೆ, ಇಂಥ ಒಡವೆ ಕಳ್ಕೊಂಡ್ಬಿಟ್ಟೆ, ಇಂಥ ಹಣ ಕಳ್ಕೊಂಡ್ಬಿಟ್ಟೆ ಅಂತ ಭಾಳ ವ್ಯಥೆ ಮಾಡಿದ್ದಾನೆ. ಆದರೆ ಯಾವುದನ್ನ ಭಗವಂತ ಬಂದು ಎತ್ಕೊಂಡೋಗಿದ್ದಾನ ನಿಮ್ಮನ್ನು? ಹೇಳಿ ನೋಡೋಣ. ಯಾವುದನ್ನ ಭಗವಂತ ಬಂದು ಕದ್ದಿದ್ದಾನ? ಯಾವುದಾದ್ರು? ಭಗವಂತನ ಮೇಲೆ ಯಾಕೆ ಅಪರಾಧಗಳು ಹೊರಿಸ್ತೀರಿ? ಇವತ್ತು ಎಷ್ಟೋ ವಿಚಾರಗಳಲ್ಲಿ ದೃಷ್ಟಿ ದೋಷ ಅಂತಕ್ಕಂಥದ್ದು ಮನುಷ್ಯನ ನಾಶ ಮಾಡ್ತಾ ಇದೆ. ಅದರೊಳಗೆ ಎಷ್ಟೋ ವಿಧಗಳಿದ್ದಾವೆ. ನಾವು ಅದೆಲ್ಲ ಬಹಳಷ್ಟು ಕಾರ್ಯಕ್ರಮ ಹೇಳಿದ್ದೀವಿ ನಾವು. ಅದಕ್ಕಿಂತ ವಾಮಾಚಾರ ದೋಷ, ಅದಕ್ಕಿಂತ ಬಹಳ ತೀವ್ರವಾಗಿರ್ತಕ್ಕಂಥ ದೋಷ ವಾಮಾಚಾರ ಆಗಿದೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆ. ರಾತ್ರಿ ಒಂದು ನಿದ್ದೆ ಬರ್ತಾ ಇಲ್ಲ, ಯಾರೋ ಎಳ್ದಂಗೆ ಆಗುತ್ತೆ, ಯಾರೋ ಕೂಗ್ದಂಗೆ ಆಗುತ್ತೆ, ಯಾರೋ ಎಚ್ಚದಂಗೆ ಆಗುತ್ತೆ, ಯಾರೋ ತಟ್ಟದಂಗೆ ಆಗುತ್ತೆ, ಯಾರೋ ಹಿಡ್ಕೊಂಡಂಗೆ ಆಗುತ್ತೆ, ಯಾರೋ ಅದುಮ್ದಂಗೆ ಆಗುತ್ತೆ, ನಿದ್ದೆನೇ ಬರೋದಿಲ್ಲ ಅಂತ ಹೇಳ್ತೀರಾ. ಅದು ಚಿಕ್ಕ ಚಿಕ್ಕ ವಯಸ್ಸುಗಳಲ್ಲೇ ಈ ಥರ ಎಲ್ಲ ರಾತ್ರಿ ಆಗೋದೇ ಬೇಡಪ್ಪ ಅಂತ ಕಾಯ್ತಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ. ಯಾಕಾದ್ರೂ ರಾತ್ರಿ ಬರ್ತದೋ, ಆ ಹಿಂಸೆ ಯಾರು ಅನುಭವಿಸ್ತಾರೆ ಅಂತಕ್ಕಂಥ ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಆದರೆ ಕಾರಣ ಮಾಡ್ತಾ ಹುಡ್ಕೊಳಕ್ಕೆ ಬರೋದು ರೆಡಿ ಇಲ್ಲ. ಹಿಂಗೆ ಆಗತ್ತೆ ಅನ್ಕೊಂಡಿದ್ದಾರೆ ಅಷ್ಟೇ, ಬಟ್ ಕಾರಣ ಹುಡ್ಕೊಳ್ಳೋಕ್ಕೆ ಯಾರೂ ರೆಡಿ ಇಲ್ಲ. ಅನುಭವಿಸ್ತಾ ಇದ್ದೀವಿ. ಯಾರು ಹೇಳಿದ್ರು ನಿಮ್ಗೆ ಅನುಭವಿಸೋದಕ್ಕೆ? ಇವೆಲ್ಲ ಅನುಭವಿಸಂತ ಯಾವುದೋ ದೇವ್ರು ಬಂದು ಹೇಳಿದಾನೆ ನಿಮಗೆ? ಅದೇ ಭಗವಂತನ ಮೊರೆ ಹೋಗ್ಬೋದಲ್ವ ನೀವು? ಯಾಕೆ ಹಿಂಗಾಗ್ತಾ ಇದೆ ತಿಳಿಸ್ಕೊಡಪ್ಪ ಅಂತ ಕೇಳ್ಬೋದಲ್ವ ನೀವು? 100% ನಿಮ್ಗೆ ಹೇಳ್ತಾನೆ ಭಗವಂತ. ನೀವು ನೋಡಿದ್ದೀರಾ ಅಂತ ಭಾಳ ಜನ ಕೇಳ್ತಾರೆ. ಖಂಡಿತವಾಗಿ ನಾವು ನೋಡಿದ್ದೀವಿ. ಆದರೆ ಒಂದು ಸಮಸ್ಯೆ ಮೂಲವನ್ನು ಹುಡುಕೊಂತ ಹೇಳ್ತಕ್ಕಂಥನು ಈ ಜ್ಯೋತಿಷಾಸ್ತ್ರ ಅಂತಕ್ಕಂಥ ಭಗವಂತ. ಈ ಭಗವಂತ ಸಾಕು, ಎಲ್ಲವನ್ನೂ ಹೇಳ್ತಾನೆ. ಆ ಭಗವಂತ ಬರೋದು ಬೇಡ ಮೇಲಿಂದ, ಅವ್ನು ಬೆಟ್ಟದಿಂದ ಹೇಳೋದು ಬೇಡ. ಈ ಭಗವಂತನ ನೋಡ್ಕೊಂಡ್ರೆ ಸಾಕು, ಈ ಭಗವಂತ ಎಲ್ಲವನ್ನೂ ಹೇಳ್ತಾ ಹೋಗ್ತಾನೆ. ಇಲ್ಲೊಂದು ಇಷ್ಟೊಂದು ವಿಚಾರಧಾರೆಗಳು, ನಿಮ್ಮ ಮನೇಲಿ ನಡೀತಕ್ಕಂಥ ವಿಚಾರಧಾರೆಗಳು ನಮಗೆ ಯಾಕೆ ಗೊತ್ತಾಗ ಸಾಧ್ಯ? ಅದಕ್ಕೆ ಪರಿಷ್ಕಾರಗಳು ಹೇಗೆ ಇರೋದಕ್ಕೆ ಸಾಧ್ಯ? ಎಲ್ಲ ಅವನು ಕೊಟ್ಟಿರದೆ, ಇಲ್ಲಿ ಯಾರು ಉತ್ಪತ್ತಿ ಮಾಡಿದ್ದಲ್ಲ, ಅಥವಾ ಇಲ್ಲಿ ಯಾರು ಹೇಳಿದ್ದಲ್ಲ, ಎಲ್ಲವೂ ಅಲ್ಲಿಂದ ಬರ್ತಕ್ಕಂಥ ವಿಚಾರಗಳೇ ಹೊರತು ಬೇರೆ ಏನೂ ಅಲ್ಲ ಇದು. ಆದರೆ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ. ನೋಡಿ, ಎಷ್ಟೋ ವಿಚಾರಗಳು ನೆನ್ನೆ ಕೂಡ ಹೇಳಿದೆ ನಾನು. ಒಂದು ಕಾಗೆ ಮನೆಗೆ ಬಂದರೆ ಶನಿ ದೋಷ, ಒಂದು ಗೂಬೆ ಮನೆಗೆ ಬಂದರೆ ಅದು ಮರಣಕಂಟಕ, ಗಂಡಾಂತರ, ಒಂದು ಬಾವಲಿ ಮನೆಗೆ ಬಂದರೆ ಅದು ವಾಮಾಚಾರ ದೋಷ, ಒಂದು ಹಾವು ಮನೆಗೆ ಬಂದರೆ ಅದು ನಾಗದೋಷ. ಇನ್ನೇನು ಬೇಕು ನಿಮಗೆ? ಇದಕ್ಕಿಂತ ಏನು ಬೇಕು? ಅದರಲ್ಲೆಲ್ಲ ಭಗವಂತ ಇದ್ದಾನೆ. ಅವ್ರು ಯಾವ ಬಂದಿದ್ದು ಕೆಟ್ಟದಲ್ಲ, ಹಾವು ಬಂದಿದ್ದು ಕೆಟ್ಟದಲ್ಲ, ಗೂಬೆ ಬಂದಿದ್ದು ಕೆಟ್ಟದಲ್ಲ, ಬಾವಲಿ ಬಂದಿದ್ದು ಕೆಟ್ಟದಲ್ಲ, ಕಾಗೆ ಬಂದಿದ್ದು ಕೆಟ್ಟದಲ್ಲ. ಇದೆಲ್ಲ ನಿಮ್ಮ ಗ್ರಾಚಾರ ದೋಷಗಳನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ವಿಚಾರಗಳೇ ಹೊರತು ಅದು ಯಾವುದು ಕೆಟ್ಟದಲ್ಲ. ಎಚ್ಚೆತ್ಕೊಳ್ಳಿ. ಇಲ್ಲ, ಅದು ಬಂದಿತ್ತು, ಬಂದಾಗಿಂದ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಯಾವ ದೇವ್ರು ಬಂದು ಕಾಪಾಡ್ತಾರೆ ನಿಮ್ಮನ್ನು? ಹೇಳಿ ನೋಡೋಣ. ಒಂದು ಬಾವಲಿ ಮನೆಗೆ ಬರ್ತದೆ, ಯಾವುದೋ ನಿಷೇಧಿತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ, ನಿರ್ಜನವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಬಾವಲಿ ನಿಮ್ಮ ಸಿಟಿ ಮನೆಯಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಗೆ ಅಥವಾ ಮನೆಗೆ, ಭವ್ಯವಾದ ಬಂಗ್ಲೆಗೆ ಮನೆಗೆ ಬರ್ತದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಹೇಗೆ ಬರ್ತದೆ ಅದು. ಅಲ್ಲಿ ಪಿಶಾಚಿ ಪ್ರೇತಾತ್ಮ ಇದ್ರೆ ಮಾತ್ರನೇ ಆ ಪಿಶಾಚಿ ವಾಹನ ಮನೆಗೆ ಬರ್ತಕ್ಕಂಥದ್ದು. ಅದೇ ಬಾವಲಿ. ಒಂದು ಕಾಗೆ ಮನೆಗೆ ಬರ್ತದೆ, ಕಾಗೆ ಬಂದು ಒಡೆದು ಹೋಗ್ತದೆ, ಅಥವಾ ಒಂದು ಕಾಗೆ ನಿಮ್ಮನ್ನು ಹಿಂಬಾಲಿಸ್ತದೆ, ಅಥವಾ ಅದರ ಒಂದು ಗಲೀಜಿನ ಮೇಲೆ ಬೀಳುತ್ತೆ ಅಂದರೆ ಸುಮ್ಮನೆ ಬೀಳುತ್ತಾ ಎಷ್ಟೋ ಲಕ್ಷಾಂತರ ಜನ ಓಡಾಡ್ತಾರೆ ರಸ್ತೆಗಳಲ್ಲಿ. ಆದರೆ ನಿಮಗೆ ಬಂದು ಹೆಂಗೆ ಹೊಡಿತದೆ?
ನಿಮಗೆ ಬಂದು ಯಾಕೆ ಕುಗ್ತದೆ, ಅಲ್ಲಿ ಸ್ಟಾರ್ಟ್ ಆಯಿತು ಗ್ರಾಚಾರ, ಶನಿಮಾತ್ಮ ಬಂದರು ಅಂತ ಅರ್ಥ. ಹಂಗಂತ ಅದು ಕೆಟ್ಟದಲ್ಲ. ಎಚ್ಚೆತ್ಕೋ ಮಗನೇ, ಎಚ್ಚೆತ್ಕೋ ಮಗಳೇ, ಎಚ್ಚೆತ್ಕೋ ತಂದೆ, ಎಚ್ಚೆತ್ಕೋ ತಾಯಿ ಅಂತಕ್ಕಂಥ ಒಂದು ಸೂಚನೆ. ಹದ್ದು ಬಂದು ಹೊಡಿತದೆ, ರಸ್ತೆ ಎಲ್ಲ ಹೋಗ್ತಾ ಇರ್ತಾರೆ, 4-5 ಜನ ಇರ್ತಾರೆ ಜೊತೆಲಿ, ನಿಮಗೆ ಬಂದು ಹದ್ದು ಬಂದು ಹೊಡಿತದೆ. ಹದ್ದು ಬಂದು ತಲೆ ಮೇಲೆ ಹೊಡಿತು ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ಯಾವುದೋ ಗಂಡಾಂತರ ಸ್ಟಾರ್ಟ್ ಆಯ್ತು, ಇದು ವಾಮಾಚಾರ ದೋಷ ಅಂತ. ನೋಡಿ, ವೆರಿ ಸಿಂಪಲ್. ಯಾರು ಬಂದು ನಿಮ್ಗೆ ಹೇಳಿ ನಿಮ್ಗೆ ವಾಮಾಚಾರ ಮಾಡಿದೆ ಅಂತ ನಿಮ್ಗೆ ಗೊತ್ತಿರ್ತದೆ, ಎಲ್ಲನೂ ಗೊತ್ತಿರ್ತದೆ, ಕನಸೆಲ್ಲ ಬಂದಿರ್ತದೆ, ಈ ಸಿಂಟಮ್ಸ್ ಎಲ್ಲ ಬಂದಿರ್ತದೆ. ಎಲ್ಲ ಪ್ರಾಣಿ ಪಕ್ಷಿಗಳು ನಿಮ್ಗೆ ಹೇಳ್ತಾ ಬರ್ತವೆ. ನಾಯಿಗಳೋ ಅಂತ ಅಳಬಾರ್ದು ಮನೆ ಮುಂದೆ. ಯಾವ ಮನೆ ಮುಂದೆ ನಾಯಿ ಅಳ್ತದೆ ಅಲ್ಲಿ ಶಕುನ ಚೆನ್ನಾಗಿಲ್ಲ ಅಂತ ಅರ್ಥ. ಅದೆಲ್ಲ ಮಾಧ್ಯಮ ಹೇಳಲಿಕ್ಕೆ ಆಗಲ್ಲ ನಾನು. ಶಕುನ ಸರಿ ಇಲ್ಲ, ದಿನಾ ಬಂದು ಅಳುತ್ತೆ ಅಂತಂದ್ರೆ ಮುನ್ಸೂಚನೆ, ನೀವು ಮುಂದೆ ಅಳ್ತೀರಾ ಮನೆಯಲ್ಲಿ ಅಂತ ಮುನ್ಸೂಚನೆ. ಅದು ಯಾರು ಗಂಡಾಂತರ ಮನೆಯಲ್ಲಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಗಾಧವಾಗಿದೆ, ಪ್ರಶ್ನೆಶಾಸ್ತ್ರದಲ್ಲಿ ಅಗಾಧವಾಗಿದೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಕೃತಿಯಲ್ಲಿ ಭಗವಂತ ಸೃಷ್ಟಿ ಮಾಡ್ತಕ್ಕಂಥ ಹಲವಾರು ವಿಚಾರಗಳು ನಮಗೆ ಮುನ್ಸೂಚನೆಯನ್ನು ಕೊಡ್ತವೆ. ನಾವು ಯಾವುದೂ ತಿಳ್ಕೊಳ್ದೆ, ಯಾವುದೂ ಮಾಡ್ಕೊಳ್ದೆ, ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ರಕ್ಷಣೆ ಇರೋದಿಲ್ಲ. ನಮ್ಮನೆ ರಕ್ಷಣೆ ಇರೋದಿಲ್ಲ. ಆ ರಕ್ಷಣೆ ಇಲ್ಲದಿದ್ದಾಗ ಈ ಕರ್ಮ ದೋಷಗಳು ಅಂತಕ್ಕಂಥದ್ದು, ವಿಧಿ ದೋಷಗಳು ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಮ್ಮನ್ನು ಫಾಲೋ ಮಾಡುತ್ತೆ ಅಂತಂದರೆ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು. ಅದರಿಂದ ಕಾರಣ ಈ ಥರ ಆಗೋಗಿದೆ, ಈ ಥರ ಬಂತು, ಈ ಥರ ಹೋಯ್ತು ಅಂತೇಳಿ ಯೋಚನೆ ಮಾಡೋ ಬದಲು ಇದರ ಮೂಲ ಕಾರಣ ಹುಡ್ಕೋಂಥ ಪ್ರಯತ್ನ ಜ್ಯೋತಿಷ್ ಶಾಸ್ತ್ರ ಮುಖಾಂತರ ಆಗಬೇಕು. ಇದನ್ನು ಅಳವಡಿಸ್ಕೊಳ್ಳಿ, ಇದನ್ನು ತಿಳ್ಕೊಳ್ಳಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಜ್ಯೋತಿಷ್ ಇರಬೇಕು. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಇದು ಸೇರಬೇಕು, ಅಳವಡಿಸ್ಬೇಕು ಇದನ್ನು. ಯಾಕಂದ್ರೆ ಆ ಮಕ್ಕಳಿಗೆ ಮೊದಲಿಂದನೇ ಪಂಚಭೂತಗಳಂದ್ರೆ ಯಾರು, ನವಗ್ರಹಗಳಂದ್ರೆ ಯಾರು, ವಾಸ್ತು ಅಂದರೆ ಏನು, ಒಳ್ಳೇದಂದ್ರೆ ಏನು, ಕೆಟ್ಟದಂದ್ರೆ ಏನು, ಧರ್ಮ ಅಂದ್ರೇನು, ದಾನ ಅಂದ್ರೇನು, ನ್ಯಾಯ ಅಂದ್ರೇನು, ಅನೀತಿ ಅಂದ್ರೇನು, ಅನ್ಯಾಯ ಅಂದ್ರೇನು, ಮೋಸ ಅಂದ್ರೇನು, ಇವೆಲ್ಲ ಗೊತ್ತಾಗಬೇಕು. ಯಾವ ಪಠ್ಯಪುಸ್ತಕದಲ್ಲಿ ಇದೆ ಹೇಳಿ ನೋಡೋಣ. ಯಾವುದನ್ನ ಪಠ್ಯಪುಸ್ತಕದಲ್ಲಿ ಇದೆಯಾ? ಯಾವ ಪಠ್ಯಪುಸ್ತಕದಲ್ಲಿ ಇಲ್ಲ. ಅದಕ್ಕೆ ಅವರು ಬೆಳೆದಿದ್ದೇ ರೂಟು. ನೀವೇನು ಮಾತಾಡ್ತೀರೋ ಅದೇ ಅವ್ರು ಕಲಿತವೆ, ನೀವೇನು ಮಾಡ್ತೀರೋ ಅದೇ ಕಲ್ತಿರ್ತಾರೆ. ನಮ್ಮ ಅಪ್ಪನೂ ಹಂಗೆ, ನಾನು ಹಂಗೆ, ನಮ್ಮ ಅಮ್ಮನೂ ಹಂಗೆ, ನಾನು ಹಂಗೆ ಎಂದು ಭ್ರಮೆಯಲ್ಲಿ ಅವು ಜೀವನ ಮಾಡ್ತಾ ಹೋಗ್ತವೆ. ಆದರೆ ಕರ್ಮದೋಷಗಳ ಬಗ್ಗೆ, ವಿಧಿ ಬಗ್ಗೆ, ಭಗವಂತನ ಬಗ್ಗೆ, ಭಗವಂತ ಲೀಲೆಯ ಬಗ್ಗೆ, ಭಗವಂತ ಪವಾಡಗಳ ಬಗ್ಗೆ, ನ್ಯಾಯ ಅನ್ಯಾಯಗಳ ಬಗ್ಗೆ ವ್ಯತ್ಯಾಸವೇ ಗೊತ್ತಿಲ್ಲದೆ ಬೆಳೀತಾ ಇರ್ತಾರೆ. ಆದರೂ ಕೂಡ ಭಗವಂತ ಏನು ಮಾಡ್ತಾನೆ, ಈ ಥರದೆಲ್ಲ ನಿಮಗೆ ಮುನ್ಸೂಚನೆಯನ್ನು ಕೊಡ್ತಾನೆ. ತಿಳ್ಕೊ, ಸರಿ ಮಾಡ್ಕೋ, ರಕ್ಷಣೆಯನ್ನು ಮಾಡ್ಕೋ ಅಂತ ರಕ್ಷಣೆಯನ್ನು ಮಾಡ್ತಾನೆ. ಯಾವ ರಕ್ಷಣೆ ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ, ಏನೂ ಪಡ್ಕೊಂಡಿಲ್ಲ, ಏನೂ ನಡ್ಕೊಂಡಿಲ್ಲ. ಆದರೂ ಕೂಡ ನಾವು ಜೀವನದಲ್ಲಿ ಚೆನ್ನಾಗಿದ್ಬಿಡ್ಬೇಕು, ಅಂದವಾಗಿದ್ಬಿಡ್ಬೇಕು, ಆಫೀಸ್ ಚೆನ್ನಾಗಿರಬೇಕು, ಬಂಗ್ಲೆ ಚೆನ್ನಾಗಿರಬೇಕು, ಕಾರ್ ಇರಬೇಕು, ಆಳು ಕಾಳುಗಳಿರಬೇಕು, ದುಡ್ಡು ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಒಡವೆ ಇರಬೇಕು, ವಸ್ತ್ರ ಇರಬೇಕು, ಏನೇನೋ ಆಸೆಗಳನ್ನ ನಾವು ಪಡ್ತೀವಿ. ಆದರೆ ಏನು ಮಾಡಿದ್ರೂ ಕೂಡ ಏನು ಮಾಡಿ ನಡೀಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಮಂಗಳವಾರ ಅಂತೀವಿ, ಮಂಗಳವಾರ ಹುಟ್ಟುಬಿಟ್ಟ ಅಂತಂದರೆ ಮಾನಸಿಕ ನೆಮ್ಮದಿನೇ ಇರೋದಿಲ್ಲ ಜೀವನದಲ್ಲಿ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಒದ್ದಾಡ್ತಾರೆ, ಮಂಗಳವಾರ ಹುಟ್ಬಿಟ್ರೆ ಹಿಂಗಾಗುತ್ತೆ. ಅದು ನಿಜ, ಅದು ಸತ್ಯ. ಅದರಲ್ಲೂ ಅದೇ ನಕ್ಷತ್ರ, ಅದೇ ದಿನ, ಅದೇ ತಾರೀಕಂದು ಮುಗಿದೋಯ್ತು ಕತೆ. ಅದಕ್ಕೆ ಇದು ಪರಿಹಾರ ಮಾಡ್ಕೋಬೇಕಲ್ವಾ? ಮಂಗಳವಾರ ಹುಟ್ಟುಬಿಟ್ಟಿದಳಂತೆ, ಅದಕ್ಕೆ ಅನುಭವಿಸ್ತಾ ಇದ್ದಾಳೆ ಅಂತಂದರೆ ಯಾರು ಬಂದು ನಿಮ್ಮನ್ನು ಕಾಪಾಡ್ತಿರಲಿ ನೋಡೋಣ. ಆ ಹುಟ್ಟುವಿಕೆ ಕಾರಣವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಲ್ವಾ? ಆ ಹುಟ್ಟುವಿಕೆಯ ಕುಟುಂಬದಲ್ಲಿರ್ತಕ್ಕಂಥ ದೋಷಗಳನ್ನ ಪರಿಹಾರ ಮಾಡಬೇಕಲ್ವಾ? ಏನೂ ಮಾಡದೆ ನಾನು ಮನುಷ್ಯನಾಗಿ ಹುಟ್ಟಿದ್ದು, ನಾನು ಎಂಜಾಯ್ ಮಾಡಬೇಕು ಅಂದರೆ ಎಲ್ಲಿಂದ ಸಾಧ್ಯ? ಮನುಷ್ಯನಿಗೆ ಜನ್ಮದೋಷ, ಕಾಲದೋಷ ಮತ್ತು ಭೂಮಿ ದೋಷದಿಂದ ಹಲವಾರು ಗಂಡಾಂತರಗಳು ಬರ್ತದೆ. ಆ ಗಂಡಾಂತರಗಳ ಮುನ್ಸೂಚನೆಯನ್ನು ಪ್ರಕೃತಿ ನಮಗೆ ಆಗಾಗ ಎಚ್ಚರಿಕೆ ಮಾಡಿ ಹೇಳ್ಕೊಡ್ತದೆ. ಅದು ಕೂಡ ನಾವು ನೆಗಲಿಸಿ ಮಾಡಿಕೊಂಡು ಪ್ರಾರಬ್ಧ ಕರ್ಮ ಅಂತ ಅನುಭವಿಸ್ಕೊಂಡು, ವಿಧಿಯಾಟ ಅಂತ ಅನುಭವಿಸ್ಕೊಂಡು ನಾವು ಅನುಭವಿಸ್ತಾ ಇದ್ದೀವಿ. ಇದು ಆಗಬಾರ್ದು ಅಂತಂದರೆ ಭಾಳ ವಿಶೇಷವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಆ ರಕ್ಷಣೆಗೆ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಶಿವಶಕ್ತಿ. ಶಿವಶಕ್ತಿನ ಹೇಗೆ ನಾವು ಉಪಯೋಗ ಮಾಡ್ಕೊಳ್ಳೋದು, ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು, ಹೇಗೆ ಗಂಡಾಂತರಗಳಿಂದ ನಾವು ಪಾರು ಮಾಡೋದು ಹೇಗೆ ಅಂತಕ್ಕಂಥ ಬಗ್ಗೆ ನಿಮಗೆಲ್ಲ ಅನುಮಾನ ಇರ್ಬೋದು. ಅದಕ್ಕೆ ನೀವೇನು ಮಾಡಬೇಕು, ಒಂದು ಕೊಬ್ಬರಿ ಬಟ್ಲನ್ನು ತೊಗೋಬೇಕು. ಕೊಬ್ಬರಿ ಬಟ್ಲು ನೀವು ನೋಡಿದ್ರೆ ಕೊಬ್ಬರಿ ಬಟ್ಲು ಆಗಿದೆ ಅಂತೇಳಿ. ಈ ಕೊಬ್ಬರಿ ಬಟ್ಲು ಏನು ಅನ್ಕೊಂಡಿದ್ದೀರಿ ನೀವೆಲ್ಲ? ತೆಂಗಿನಕಾಯಿ ಒಣಗೋದ ಮೇಲೆ ಕೊಬ್ಬರಿ ಆಗಿದೆ, ಇದನ್ನು ಹಿಂಡಿದ್ರೆ ಕೊಬ್ಬರಿ ಎಣ್ಣೆ ಬರ್ತದೆ, ಇಲ್ಲ ಅಂದರೆ ಸಾಂಬಾರ್ಗೆ ಆಗ್ತದೆ ಅಂತ ಅನ್ಕೊಂಡಿರ್ತೀರ. ಅದಲ್ಲ ವಿಚಾರ. ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಈ ಕೊಬ್ಬರಿ ಬಟ್ಲಿಗೆ ಅಧಿಪತಿಯಾಗಿರ್ತಕ್ಕಂಥನೇ ಶಿವ ಭಗವಾನ್. ಇದನ್ನ ಈ ಕೊಬ್ಬರಿ ಬಟ್ಲಿನ ನಾವು ಶಿವಶಕ್ತಿ ಸ್ವರೂಪ ಅಂತ ಕರಿತೀವಿ. ನೋಡಿ, ಈ ಶಿವ ಭಗವಾನ್ ಜೊತೆಗೆ ಒಂದು ಶಕ್ತಿಯನ್ನು ನಾವು ಸೇರಿಸ್ಬೇಕು. ಅದು ಯಾವ ಶಕ್ತಿ ಅಂತಂದರೆ, ಭಾಳ ವಿಶೇಷವಾಗಿ ನವಗ್ರಹ ಧಾನ್ಯವನ್ನು ತಗೊಳ್ಳಿ. ನೋಡಿ, ನವಗ್ರಹ ಧಾನ್ಯ ಪ್ಯಾಕೆಟ್ ಎಲ್ಲ ಕಡೆ ಸಿಗುತ್ತೆ. ಈ ನವಧಾನ್ಯವನ್ನು ತಗೊಳ್ಳಿ. ಕೊಬ್ಬರಿ ಬಟ್ಲು, ನವಧಾನ್ಯ, ಈ ಜೊತೆಗೆ ಎಲ್ಲ ಕ್ಲೀನಾಗೆಲ್ಲ ಬಿಡಿಸ್ಬಿಟ್ಟು ಇದರೊಳಗಡೆ ನೀವು ನವಧಾನ್ಯವನ್ನು ಸುರಿಬೇಕು. ಇದರೊಳಗಡೆ ಇದ್ರ ಜೊತೆಗೆ ಒಂದು ಸ್ಫಟಿಕ ಶಿಲೆ ಅಂತ ಸಿಗುತ್ತೆ, ಒಂದು ಪೀಸು,
ಒಂದು ಪೆನ್ಸಿಲ್ ಗಾತ್ರದ್ದು ಸ್ಫಟಿಕ ಶಿಲೆಯನ್ನು ಹಾಕಿ, ಜೊತೆಗೆ ಒಂಚೂರು ಮೆಣಸು ಹಾಕಿ, ಇದ್ರ ಜೊತೆಗೆ ಒಂದು ಸ್ವಲ್ಪ ಬಿಳಿ ಸಾಸಿವೆ ಹಾಕಿ, ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಸೇರಿಸಿ ಎಲ್ಲ ಹಾಕಿದ್ಮೇಲೆ ನೀವೇನು ಮಾಡಬೇಕು, ಒಂದು ಯೆಲ್ಲೋ ಕಲರ್ ಹಳದಿ ವಸ್ತ್ರವನ್ನು ತಗೊಳ್ಳಿ. ಹಳದಿ ವಸ್ತ್ರ ತಗೊಂಡು ನೀಟಾಗಿ ಇದ್ರೊಳಗಡೆ ಇಟ್ಬಿಟ್ಟು ಕಟ್ಕೊಳ್ಳಿ. ಎಲ್ಲ ಕಟ್ಟಿ ಎಲ್ಲ ನೀಟಾಗಿ ಇದು ಮಾಡ್ಕೊಳ್ಳಿ. ಆಯ್ತಲ್ಲ, ಕಟ್ಟಿ ಒಂದು ಗಂಟೆ ಥರ ಮಾಡ್ಕೊಳ್ಳಿ. ಈ ಗಂಟನ್ನು ನಿಮ್ಮ ಮನೆಯ ಸಿಂಹದ್ವಾರ ಏನಿದೆ ಆ ಸಿಂಹದ್ವಾರಕ್ಕೆ ತಗೊಂಡೋಗಿ ಮನೆ ಒಳಗಡೆ ಬರ್ತಾರೆ, ಆಚೆ ಕಡೆ ಹಾಕ್ಬಿಟ್ಟಿರ, ಮನೆ ಒಳಗಡೆ ಸಿಂಹದ್ವಾರ ಅಂತೀವಿ, ಆ ಸಿಂಹದ್ವಾರದ ಮೇಲ್ಗಡೆ ಹೋಗಿ ಇದನ್ನು ಕಟ್ಟಿಬಿಟ್ಟು ಕಡ್ಡಿ ಕರ್ಪೂರ ಊದು ಕಟ್ಟಿ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನಾಗಬೇಕು ನಿಮಗೆ, ಯಾವುದೇ ಜನ್ಮದೋಷಗಳು, ಯಾವುದೇ ಅರಿಷ್ಟಗಳು, ಯಾವುದೇ ಮನೆಯ ದೋಷಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಡಾಂತರಗಳು ನಮಗಿದ್ದಾಗ ನೀನು ಸೂಚನೆ ಕೊಡೋದು ಸಹಜ. ಆದರೆ ಆ ಗಂಡಾಂತರಗಳಿಂದ ರಕ್ಷಣೆಯನ್ನು ಮಾಡು, ಆ ದೋಷಗಳನ್ನ ಆದಷ್ಟು ಬೇಗ ನಾನು ಪರಿಹಾರ ಮಾಡ್ಕೊಳ್ತೀನಿ. ಯಾವುದೇ ಗಂಡಾಂತರ ಬಂದು ನಮ್ಗೆ ತೊಂದರೆ ಆಗೋದು ಬೇಡ, ಮನಸ್ಥಿತಿಯನ್ನು ಕೊಡು. ಯಾಕಂದರೆ ವಿಧಿ ಹೇಳಿದೆ, ವಿಧಿ ಜನ್ಮದೋಷ ಪರಿಹಾರ ಮಾಡ್ಕೊಳಕ್ಕೂ ಬಿಡಲ್ಲ, ಕಾಲದೋಷ ಪರಿಹಾರ ಮಾಡೋಕ್ಕೂ ಬಿಡೋದಿಲ್ಲ, ಭೂಮಿ ದೋಷ ಇದೆ ಅಂತ ತಿಳಿಸ್ಕೊಳ್ಳೋಕ್ಕೆ ಬಿಡೋದಿಲ್ಲ ನಿಮಗೆ. ಆ ಥರ ನಿಮ್ಮನ್ನು ಕಟ್ಟಾಕ್ಬಿಟ್ಟಿರ್ತದೆ. ಆ ಥರ ಕಟ್ಟಾಕೋ ಮುಖಾಂತರ ಹಲವಾರು ಗಂಡಾಂತರಗಳು ನಾವು ಫೇಸ್ ಮಾಡ್ತಿರ್ತೀವಿ. ಆ ಗಂಡಾಂತರಗಳನ್ನು ಪ್ರಾಣಿ ಪಕ್ಷಿಗಳು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಸಂದರ್ಭಗಳು ನಮಗೆ ಮನವರಿಕೆ ಮಾಡಿಕೊಟ್ರು ಕೂಡ ಅದನ್ನು ಸರಿ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಬರಲ್ಲ. ಆಗ ಏನಾದರೂ ಒಂದು ಗಂಡಾಂತರ ಅನಾಹುತ ಆಗೋಗ್ತದೆ. ಅಂಥ ಅನಾಹುತ ಗಂಡಾಂತರ ಆಗದೆ ತಡಿತಕ್ಕಂಥ ಶಕ್ತಿ ಈ ಶಿವಶಕ್ತಿ ನವಗ್ರಹ ಅನುಗ್ರಹಕ್ಕೆ ಆಗ್ತದೆ. ಯಾವಾಗ ಈ ಕೊಬ್ಬರಿ ಬಟ್ಲಲ್ಲಿ ನೀವು ನವಧಾನ್ಯವನ್ನು ಸುರಿದು ಸ್ಫಟಿಕ, ಅರಿಶಿನ, ಕುಂಕುಮ ಮತ್ತು ಇದನ್ನೆಲ್ಲ ಸೇರಿಸಿದ್ರು ಆವಾಗ ನಿಮಗೆ ಆ ಶಿವಶಕ್ತಿ ಅನುಗ್ರಹ ಆಗೋಗ್ತದೆ. ಇದನ್ನು ತಗೊಂಡೋಗಿ ಸಿಂಹದವರು ಕಟ್ಟಿ ಪ್ರಾರ್ಥನೆ ಮಾಡ್ತಾ ಬಂದರೆ ನಿಮಗೆ ಮುನ್ಸೂಚನೆ ಬಂದರೂ ಕೂಡ ಯಾವುದೇ ಗಂಡಾಂತರಗಳು ನಿಮಗೆ ತಟ್ಟೋದಿಲ್ಲ. ಇದು ಬಹಳ ಪ್ರತಿಯೊಂದು ಮನೆಗೂ ಅವಶ್ಯಕತೆವಾಗಿ ಬೇಕಾಗಿರ್ತಕ್ಕಂಥ ಒಂದು ದಿವ್ಯಾಸ್ತ್ರ. ಇದನ್ನು ಮಾಡ್ಕೊಳ್ಳಿ. ಯಾವತ್ತು ಮಾಡ್ಕೋಬೇಕು? ಮಂಗಳವಾರ ಬೆಳಗ್ಗೆ ಮಾಡ್ಕೋಬೇಕು. ಯಾಕಂದರೆ ಮಂಗಳವಾರ ಶನಿವಾರ ಅಂದ್ರೇ ದುರಂತಗಳು ಘಟನೆಗಳಿಗೆ ನಡೆಯೋದಕ್ಕೆ ಕಾರಕತ್ವವಾಗಿರ್ತಕ್ಕಂಥ ದಿನಗಳು. ಈ ರೀತಿ ಕೆಲವೊಂದು ತಂತ್ರ ಪ್ರಯೋಗಗಳನ್ನು ನೀವು ಮಾಡಿಕೊಂಡು ಈ ಗಂಟನ್ನು ನೀವು ಕರ್ಕೊಂಡೋಗಿ ಕಟ್ಟೋ ಮುಖಾಂತರ ನಿಮಗೆ ಬರ್ತಕ್ಕಂಥ ಹಲವಾರು ಗಂಡಾಂತರಗಳಿಂದ ನೀವು ಪಾರಾಗ್ಬೋದು. ಆ ಪಾರಾದರೆ ಸಾಕಲ್ವಾ? ಆಮೇಲೆ ಎಚ್ಚೆತ್ಕೋಬೋದಲ್ವಾ? ನಾವೇ ಇಲ್ಲ, ನಮಗೇನೋ ಅನಾಹುತ ಆಗೋಗಿದೆ, ನಮಗೇನೋ ಪ್ರಾಬ್ಲಮ್ ಆಗೋಗಿದೆ ಅಂತಂದರೆ ಮಾಡೋರು ಯಾರಿದ್ದಾರೆ ಹೇಳಿ ನೋಡೋಣ. ನೋಡಿ, ದೇವರು ಎಷ್ಟೊಂದು ಅಗಾಧವಾಗಿರ್ತಕ್ಕಂಥ ತಂತ್ರ ಪರಿಹಾರವನ್ನು ಕೊಟ್ಟಿದ್ದಾನೆ. ಇಂಥದ್ದು ಮಾಡ್ಕೊಳ್ಳಿ ಅಂತ ಯಾಕೆ ಕೊಟ್ಟಿದ್ದಾನೆ ಹೇಳಿ ನೋಡೋಣ. ನಮಗದು ನಾಲೆಡ್ಜ್ ಇಲ್ಲ. ಹೌದು, ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತು, ಹಿಂಗೆಲ್ಲ ಮುನ್ಸೂಚನೆ ಆಗುತ್ತೆ ಅಂತ ಗೊತ್ತು. ಆದರೂ ಕೂಡ ಇದನ್ನು ಸರಿಪಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ, ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥದ್ದೇ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ. ಈ ಶಂಕರನ್ನ ನೀವು ಶಿವಶಕ್ತಿ ಸ್ವರೂಪವಾಗಿ ನೀವು ಅಳವಡಿಸ್ಕೊಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಹೇಳಿ ನೋಡೋಣ. ಅಂಥ ಶಂಕರನನ್ನು ನೀವೆಲ್ಲ ಬರ ಮಾಡ್ಕೊಂಡ್ಬಿಟ್ಟು ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಘಟನೆಗಳನ್ನು ನೀವು ತಡೆ ಹಿಡಿಯತಕ್ಕಂಥ ಶಕ್ತಿಯನ್ನು ನೀವು ಪಡ್ಕೊಳ್ತಿರಲ್ಲ, ಅವತ್ತು ಈ ನಮಸ್ತೆ ಶಂಕರ ಮಾಡಿದ್ದಕ್ಕೆ ನಮಗೆ ಸಾರ್ಥಕ ಆಗ್ತಕ್ಕಂಥದ್ದು. ಇದನ್ನು ಬಳಸ್ಕೊಳ್ಳಿ, ಉಳಿಸ್ಕೊಳ್ಳಿ, ರಕ್ಷಣೆ ಮಾಡ್ಕೊಳ್ಳಿ. ಜನ್ಮದೋಷ, ಭೂಮಿ ದೋಷ ಮತ್ತು ಕಾಲದೋಷ ಬಗ್ಗೆ ತಿಳ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.